ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತೊಮ್ಮೆ ಲಿಷನ್ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ನಾವು ರಾಮ್ಸರ್ ತಾಣಗಳು, ಪಂಜಾಬಲ್ಲಿರೋ ರಾಮ್ಸರ್ ತಾಣಗಳ ಬಗ್ಗೆ ನೋಡೋಣ. ನೋಡೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮಿಸ್ ಮಾಡದೆ ವಿಡಿಯೋನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಒತ್ತಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಂಜಾಬ್ನಲ್ಲಿ ಒಟ್ಟು 6 ರಾಮ್ಸರ್ ತಾಣಗಳು ಇದ್ದಾವೆ. ಇದನ್ನು ಸುಮ್ಮನೆ ಫೋಟೋ ಹಾಕಿದ್ದೀನಿ. ಇದು ನಂಗಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇದು ಕೂಡ ರಾಮ್ಸರ್ ರಾಮ್ಸರ್ ತಾಣವಾಗಿ ಪಂಜಾಬ್ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಒಂದು ಸ್ಥಳವಾಗಿದೆ. ವಿವರವಾಗಿ ನೋಡ್ತಾ ಹೋಗೋಣ. ಮೊದಲನೇದು ಕೇಶೋಪುರ್ ಮಿಯಾನಿ ಸಮುದಾಯ ಮೀಸಲು. ಇದು ಗುರುದಾಸ್ಪುರ್ ಜಿಲ್ಲೆ, ಪಂಜಾಬ್ನ ಗುರುದಾಸ್ಪುರ್ ಜಿಲ್ಲೆಯಲ್ಲಿದೆ. ಸಿಹಿ ನೀರಿನ ಪರಿಸರ ವ್ಯವಸ್ಥೆಯಾಗಿದೆ. ಇದು ಭಾರತದಲ್ಲಿ ಮೊದಲಿಗೆ ಅಧಿಸೂಚಿಸಲಾದ ಸಮುದಾಯ ಮೀಸಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಇದನ್ನು ಸಮುದಾಯ ಮೀಸಲು ಅಂತೇಳಿ ಅಧಿಸೂಚನೆ ಮಾಡಲಾಗುತ್ತೆ. ಇದು ಕೇಶೋಪುರ್ ಮಿಯಾನಿ ಸಮುದಾಯ ಮೀಸಲು, ಗುರುದಾಸ್ಪುರ್ ಜಿಲ್ಲೆ. ಎರಡನೇದಾಗಿ ಬಿಯಾಸ್ ಸಂರಕ್ಷಣಾ ಮೀಸಲು ಪ್ರದೇಶ. ಇದು ವಾಯುವ್ಯ ಪಂಜಾಬ್ನಲ್ಲಿದೆ. ಬಿಯಾಸ್ ನದಿಯ 185 ಕಿಲೋಮೀಟರ್ ವಿಸ್ತೀರ್ಣವನ್ನು ಇದು ಒಳಗೊಂಡಿದೆ. ಯಾವುದು? ಬಿಯಾಸ್ ಸಂರಕ್ಷಣಾ ಮೀಸಲು ಪ್ರದೇಶ ಬಿಯಾಸ್ ನದಿಯ 185 ಕಿಲೋಮೀಟರ್ ವಿಸ್ತೀರ್ಣ ಒಳಗೊಂಡಿದೆ, ವಾಯುವ್ಯ ಪಂಜಾಬ್ನಲ್ಲಿದೆ. ಮೂರನೇದು ನಂಗಲ್ ವನ್ಯಜೀವಿ ಅಭಯಾರಣ್ಯ. ನಂಗಲ್ ವನ್ಯಜೀವಿ ಅಭಯಾರಣ್ಯ ಇದು ರೂಪನಗರ ಜಿಲ್ಲೆ, ರೂಪಾರ್ ಅಂತಾರೆ. ಇದು ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದ ಒಂದು ರೂಪಾರ್ ನಗರ. ಇದು ರೂಪನಗರ ಜಿಲ್ಲೆಯಾಗಿದೆ. ಪಂಜಾಬ್ನ ಶಿವಾಲಿಕ್ ತಪ್ಪಲಿನಲ್ಲಿದೆ. ಅಳಿವಿನಂಚಿನಲ್ಲಿರುವ ಭಾರತೀಯ ಪ್ಯಾಂಗೋಲಿನ್ ಮತ್ತು ಈಜಿಪ್ಟ್ನ ರಣಹದ್ದುಗಳನ್ನು ಒಳಗೊಂಡಿದೆ. ಯಾವುದು? ಈ ವನ್ಯಜೀವಿ ಅಭಯಾರಣ್ಯ. ಇವು ಅಳಿವಿನಂಚಿನಲ್ಲಿದ್ದಾವೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ನಾಲ್ಕನೇದು ರೂಪಾನಗರ ಜಿಲ್ಲೆ, ಪಂಜಾಬ್. ಸಟ್ಲೇಜ್ ನದಿಯಿಂದ ಕುಡಿಯುವ ನೀರಿನ ಮತ್ತು ನೀರಾವರಿ ಪೂರೈಕೆಗಾಗಿ ನೀರನ್ನು ತಿರುಗಿಸಲು 1952ರಲ್ಲಿ ಬ್ಯಾರೇಜ್ ನಿರ್ಮಾಣದಿಂದಾಗಿ ರೂಪುಗೊಂಡ ಸರೋವರವಾಗಿದೆ. ಮತ್ತು ನದಿಯು ಮಾನವ ನಿರ್ಮಿತ ತೇವಭೂಮಿಯಾಗಿದೆ. ಮುಂದೆ 5ನೇದು ನೋಡೋಣ. ಹರಿಕೆ ಜೌಗು ಪ್ರದೇಶ. ತರ್ನ್ ಮತ್ತು ಫಿರೋಜ್ಪುರ್ ಜಿಲ್ಲೆ. ತರ್ನ್ ಮತ್ತು ಫಿರೋಜ್ಪುರ್ ಜಿಲ್ಲೆಯಲ್ಲಿ ಹರಿಕೆ ಜೌಗು ಪ್ರದೇಶ ಇದೆ. ಹರಿಕೆ ಪಟ್ಟನ್ ಅಂತಲೂ ಕರೀತಾರೆ ಇದನ್ನು. ಈ ಪ್ರದೇಶದಲ್ಲಿ ಆಳವಾದ ಹರಿಕೆ ಸರೋವರ ಇದೆ. ಹರಿಕೆ ಸರೋವರ ಈ ಪ್ರದೇಶದಲ್ಲಿ ಕಂಡುಬರುತ್ತೆ, ಹರಿಕೆ ಜೌಗು ಪ್ರದೇಶದಲ್ಲಿ. ಇದು ಉತ್ತರ ಭಾರತದ ಅತಿ ದೊಡ್ಡ ಜೌಗು ಪ್ರದೇಶ ಆಗಿದೆ. 6ನೇದು ನೋಡೋಣ. ಕಾಂಜ್ಲಿ ತೇವಭೂಮಿ, ಕಪೂರ್ತಲಾ ಜಿಲ್ಲೆ. ಇದು ಮಾನವ ನಿರ್ಮಿತ ಆರ್ಧ ಭೂಮಿಯಾಗಿದೆ. ಆರ್ಧ ಭೂಮಿ ಅಂದರೆ ತೇವಭೂಮಿ. ಇದು ಕಂಜ್ಲಿ ಸರೋವರವನ್ನು ಒಳಗೊಂಡಿದೆ. ಕಾಂಜ್ಲಿ ತೇವಭೂಮಿ, ಕಂಜ್ಲಿ ಸರೋವರ ಇದೆ ಅಲ್ಲಿ. ಕಾಂಜ್ಲಿ ತೇವಭೂಮಿಯೊಳಗೆ ಕಂಜ್ಲಿ ಸರೋವರ ಇದೆ. ಇದಿಷ್ಟು ಪಂಜಾಬ್ನಲ್ಲಿ 6 ರಾಮ್ಸರ್ ತಾಣಗಳಿದ್ದಾವೆ, ಅವನ್ನು ನೋಡಿದ್ವಿ. ಮುಂದೆ ಪಂಜಾಬ್ಗೆ ಸಂಬಂಧಿಸಿದ ಸಾಮಾನ್ಯ ವಿಚಾರಗಳನ್ನು ನೋಡೋಣ. ರಾಜ್ಯದ ನೃತ್ಯಗಳು ಭಾಂಗ್ರಾ, ಬಾಂಗ್ಡಾ, ಗಿಡ್ಡಾ, ಧಮಾಲ್, ದೋಲಾ ಮತ್ತು ಸಮಿ ಎನ್ನುವ ಇವು ರಾಜ್ಯದ ನೃತ್ಯಗಳಿವೆ. ಮುಂಚೆ ಎಲ್ಲ PC ಎಕ್ಸಾಮಲ್ಲಿ ಇವನ್ನ ಪಕ್ಕಾ ಕೇಳೋರು. ಧಮಾಲ್ ಅನ್ನೋದು ಇದು ಯಾವ ರಾಜ್ಯದ ಒಂದು ನೃತ್ಯ ಪ್ರಕಾರವಾಗಿದೆ ಅಂತ ಇವಾಗ ಕೇಳ್ತಾ ಇಲ್ಲ. ಇವುಗಳನ್ನು ಇಟ್ಕೊಂಡು ಅಡ್ವಾನ್ಸ್ ಆಗಿ ಕ್ವಶನ್ ಕೇಳ್ಬೋದು, ಆದ್ದರಿಂದ ನೋಡ್ಕೊಳ್ಳಿ ಇವನ್ನ. ಮತ್ತು ಪಂಜಾಬ್ ಯಾವಾಗ ಉದಯ ಆಯಿತು ಅಂದರೆ 1966 ನವೆಂಬರ್ 1ರಂದು ಪಂಜಾಬ್ ರಾಜ್ಯ ಆಯಿತು. ಪಾಟನ್ಕೋಟ್ ವಾಯುನೆಲೆ ಗುರುದಾಸ್ಪುರ್ ಜಿಲ್ಲೆಯ ಪಂಜಾಬ್ನಲ್ಲಿದೆ. ಮತ್ತು ಪೊಂಗ್ ಅಣೆಕಟ್ಟು ಬಿಯಾಸ್ ನದಿಗೆ ಕಟ್ಟಲಾಗಿದೆ ಪಂಜಾಬ್ನಲ್ಲಿ. ಸಿಯಾಲ್ಕೋಟ್ ಅನ್ನೋ ಪ್ರದೇಶ ಆಟಿಕೆ ವಸ್ತುಗಳಿಗೆ ಪ್ರಸಿದ್ಧಿಯಾಗಿದೆ. ಮತ್ತು ಸ್ವರ್ಣ ದೇವಾಲಯ 5ನೇ ಸಿಖ್ ಗುರು ಅರ್ಜುನ್ ದೇವ್ ಅವರು ನಿರ್ಮಿಸಿದ್ದಾರೆ. ಜಲಿಯನ್ ವಾಲಾಬಾಗ್ ಅಮೃತ್ಸರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಜಲಿಯನ್ ವಾಲಾಬಾಗು ಯಾವಾಗ ನಡೀತು, ಯಾಕೆ ನಡೀತು ಅಂತ ಕಮೆಂಟ್ ಮಾಡಿ. ಗುರುದಾಸ್ಪುರ್ ಈ ಜಿಲ್ಲೆಯ ಗುರು ರಾಮದಾಸ್ ಈ ಜಿಲ್ಲೆ ನಿರ್ಮಾತರಾಗಿದ್ದಾರೆ. ಯಾವುದು? ಅಮೃತ್ಸರ ಜಿಲ್ಲೆಯ ನಿರ್ಮಾತೃ ಗುರು ರಾಮದಾಸ್ ಆಗಿದ್ದಾರೆ. ಮೋತಿಬಾಗ್ ಅರಮನೆ ಇರೋದು ಪಟಿಯಾಲ ಜಿಲ್ಲೆಯಲ್ಲಿ, ಪಂಜಾಬ್ನ ಪಟಿಯಾಲ ಜಿಲ್ಲೆಯಲ್ಲಿ ಮೋತಿಬಾಗ್ ಅರಮನೆ ಇದೆ. ಸಪ್ತಸಿಂಧು ಎಂಬ ಸ್ಥಳ ಕೂಡ ಪಟಿಯಾಲದಲ್ಲೇ ಕಂಡುಬರುತ್ತೆ. ಇಂಡಿಯಾ ಬಿಗಿನ್ಸ್ ಹಿಯರ್, ಭಾರತ ಇಲ್ಲಿಂದ ಪ್ರಾರಂಭವಾಗುತ್ತದೆ ಎಂಬುದು ಈ ಪಂಜಾಬ್ನ ಪ್ರವಾಸೋದ್ಯಮ ಇಲಾಖೆಯ ಒಂದು ಧ್ಯೇಯವಾಕ್ಯವಾಗಿದೆ. 4ನೇ ಗುರು ರಾಮದಾಸ್ ಏನಿದ್ರು ಅವರು ಅಕ್ಬರ್ರ ಸಮಕಾಲೀನರಾಗಿದ್ದರು. ಸ್ವರ್ಣ ಮಂದಿರದಲ್ಲಿ ಹರ್ವಿಂದರ್ ಸಾಹಿಬ್ರನ್ನು ಪೂಜೆ ಮಾಡಲಾಗುತ್ತೆ. ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಇರೋದು ಪಟಿಯಾಲ, ಪಂಜಾಬ್ನ ಪಟಿಯಾಲ ಜಿಲ್ಲೆಯಲ್ಲಿ. ಭಾರತದ ಗಿಳಿ ಪಟಿಯಾಲದಲ್ಲಿ ಜನನ ಆಗ್ತಾರೆ. ಯಾರು ಭಾರತದ ಗಿಳಿ? ಅಮೀರ್ ಖುಸ್ರೋ. ಗುರುದಾಸ್ಪುರದ ಕಲಸೌರ್ನಲ್ಲಿ 1556ರಲ್ಲಿ ಅಕ್ಬರ್ಗೆ ಪಟ್ಟಾಭಿಷೇಕ ಆಯಿತು. ಜಲಿಯನ್ ವಾಲಾಬಾಗ್ ಅಮೃತ್ಸರ ಜಿಲ್ಲೆಯಲ್ಲಿದೆ. ಯಾವಾಗ ದುರಂತ ಆಯಿತು ಅಂತ ಕೇಳಿದೆ ನಾನು, ಕಮೆಂಟ್ ಮಾಡಿ ಅಂತ. ನೀವು ಯಾರು ಕಮೆಂಟ್ ಮಾಡಲ್ಲ, ನಾನೇ ಹೇಳ್ತೀನಿ. 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ದುರಂತ ಆಗುತ್ತೆ. ಇದು ಅಮೃತ್ಸರ ಜಿಲ್ಲೆಯಲ್ಲಿದೆ. ಏನಂದರೆ ರೌಲತ್ ಕಾಯ್ದೆಯನ್ನು ವಿರೋಧಿಸಲು ಶಾಂತಿಯುತವಾಗಿ ಸಭೆ ಸೇರಿರ್ತಾರೆ ಪಂಜಾಬ್ನ ಜಲಿಯನ್ ವಾಲಾಬಾಗಲ್ಲಿ. ಆವಾಗ ಅಲ್ಲಿಗೆ ಗುಂಡಿನ ದಾಳಿ ನಡೆಸ್ತಾರೆ. ಯಾರು ಗುಂಡಿನ ದಾಳಿ? ಜನರಲ್ ಡಯರ್ ಅವರ ಆಜ್ಞೆಯ ಮೇರೆಗೆ ಗುಂಡಿನ ದಾಳಿ ಆಗುತ್ತೆ. ಆವಾಗ ತುಂಬ ಜನ ಪ್ರಾಣ ಕಳ್ಕೊಳ್ತಾರೆ. ಈ ಜನರಲ್ ಡಯರ್ನನ್ನು ಇಂಗ್ಲೆಂಡಿಗೆ ಹೋಗಿ ಕೊಲ್ತಾನೆ. ಯಾರು? ಉಧಮ್ ಸಿಂಗ್ ರವರು. ಇದಿಷ್ಟು ಪಂಜಾಬ್ ಸಂಬಂಧಿಸಿದ ಸಾಮಾನ್ಯ ವಿಚಾರ ಹಾಗೂ ರಾಮ್ಸರ್ ಜೌಗು ತಾಣಗಳು 6 ನೋಡಿದ್ವಿ ನಾವು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಜ್ಯಕ್ಕೆ ಸಂಬಂಧಿಸಿದ
ರಾಮ್ಸರ್ ಜೋಗು ತಾಣಗಳು ಹಾಗೂ ಸಾಮಾನ್ಯ ವಿಚಾರಗಳು ಪರೀಕ್ಷಾ ದೃಷ್ಟಿಯಿಂದ ವಿಡಿಯೋ ಮಾಡಿಕೊಂಡು ಬರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿದ ಮೇಲೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಎಲ್ರಿಗೂ ಉಪಯೋಗ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್.